ಪ್ರತಿಭಟನೆ ಮಾಡಬೇಕು, ವಿರೋಧಿಗಳ ವಿರುದ್ಧವಾಗಿ ಚಾಟಿ ಬೀಸಬೇಕು, ಮಾತಿನ ಚಾಟಿ ಅನ್ನೋ ಬರದಲ್ಲಿ ನಮ್ಮ ರಾಜಕೀಯ ನಾಯಕರು ಒಂದೊಂದು ಸತಿ ನಾಲ್ಗೆ ಮೇಲೆ ಇರೋ ಕಂಟ್ರೋಲನ್ನೇ ಮಿಸ್ ಮಾಡ್ಕೊಂಡು ಬಿಡ್ತಾರಾ ಅಂತ. ಮೊನ್ನೆ ನೋಡಿದ್ರೆ ಐವಾನ್ ಡಿಸೂಜಾ ಅವರು ರಾಜಭವನಕ್ಕೆ ನುಗ್ಗಿ ಬಾಂಗ್ಲಾದೇಶ ಮಾದರಿಯ ದಾಳಿ ಅಂತಂದ್ರು. ಇದರ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರ ಸರದಿ. ಬಿಜೆಪಿ ನಾಯಕರೊಬ್ಬರು ಏಕವಚನದಲ್ಲೇ ಬೈದು ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಶಾಸಕ ಸಂಜಯ್ ಪಾಟೀಲ್, ಕೇಳಿಸ್ಕೊಳ್ಳಿ ಸಂಜಯ್ ಪಾಟೀಲ್ ಅವರ ರಾಜಕೀಯ ರಗಳೆ ಅನ್ನಿಸುವಂತಹ ಮಾತನ್ನು. ಮಗನ ನೀ ಸಗಣಿ ತಿಂದಿದಿ, ಅದ ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ಬರ ಕಡೆ ಬರೋ ಮಾಡ. ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ, ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕಿದ ಮೇಲೆ ಅಂದ್ರೆ 4 ಕಲ್ಲು ಇದೇನು, ಆಮೇಲೆ ಮತ್ತೊಬ್ಬ ಕಲ್ಲು ಹುಡುಕ್ಯಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದ ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ಬರ ಕಡೆ ಬರೋ ಮಾಡ. ಈ ವ್ಯವಸ್ಥೆ ಇದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜೈಲ್ಗೆ ಹೋಗಿ ಬಂದ್ರಲ್ವಾ, ಆಳಿಗೆ ಭಾಳ ಕುಂದು ಮಾತಾಡ್ಕತ್ತಿದ್ದೆ, ಡ್ಯಾನ್ಸ್ ಮಾಡಿ, ರಾಕ್ ಡ್ಯಾನ್ಸ್ ಮಾಡಿ. ಈಗ ಯಾಕ ಈಗ ನಿನ್ನ ಮೇಲೆ ಬಂತು, ಸ್ವಂತ ಮೇಲೆ ಬಂತು. ಡಿ ಕೆ ಶಿವಕುಮಾರ್ ಅವರ ಮಾತು ಅದನ್ನು ಹೆಂಗೆ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿ ವೀಕ್ಷಕರ ಗಮನಕ್ಕೆ ಬಿಡ್ತಾ ಇದ್ದೀನಿ. ಲೋಕಾಯುಕ್ತಕ್ಕೆ ಯಾಕೆ ಹೋಯ್ತು ಪ್ರಕರಣ? ಕ್ಯಾಬಿನೆಟ್ ಡಿಸಿಷನ್. CBIನಲ್ಲಿದ್ದ ಪ್ರಕರಣವನ್ನ ಹಿಂಪಡೆದು ರಾಜ್ಯ ಸರ್ಕಾರ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿತು. ಈಗ ಲೋಕಾಯುಕ್ತದವ್ರು ಕರೆದಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಲೇಬೇಕು, ಲೋಕಾಯುಕ್ತದವ್ರು ನನಗೆ ಕಷ್ಟ ಕೊಡ್ತಿದ್ದಾರೆ ಅಂತೇಳಿ. ಹಾಗೆ ಇತ್ತು ಡಿ ಕೆ ಶಿವಕುಮಾರ್ ಅವ್ರ ಮಾತು. ನನಗೆ CBIನವ್ರು ಕರೆದೇ ಇರಲಿಲ್ಲ, ಈಗ ಲೋಕಾಯುಕ್ತ ಕೊಟ್ಟಿದ್ದೀವಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ, ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ. ನಿಜವಾಗ್ಲೂ ಹಿಂಸೆ ಕೊಡ್ತಿದ್ದಾರಾ ಲೋಕಾಯುಕ್ತದವರು? ಗೊತ್ತಿಲ್ಲ. 1962ರಲ್ಲಿ ಭೂಮಿಯನ್ನ ಕಳೆದುಕೊಂಡಿದ್ರು ಅಬ್ದುಲ್ ವಹೀದ್ ಅನ್ನೋ ಮಾಹಿತಿ ಇದೆ. ಪ್ರತ್ಯೇಕ ವ್ಯಕ್ತಿಯವರು. ಅಂದರೆ ಹೇಗೆ ಸಿದ್ದರಾಮಯ್ಯನವರ ಬಾಮೈದ ದೇವರಾಜ್ ಅನ್ನೋರ ಹೆಸರಲ್ಲಿದ್ದ ಭೂಮಿಯನ್ನ ಖರೀದಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅವರ ತಂದೆ ದೇವರಾಜ್ ಅವರ ತಂದೆ ನಿಂಗ ಅಲಿಯಾಸ್ ಜವರ ಅವರ ಹೆಸರಲ್ಲಿದ್ದ ಭೂಮಿಯನ್ನ ಮೂಡ ವಶಕ್ಕೆ ಪಡಿತು, ದೇವರಾಜು ಲೇಔಟ್ ಮಾಡಲಿಕ್ಕೆ, ದೇವನೂರು ಲೇಔಟ್ ಮಾಡಲಿಕ್ಕೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಮೂಡ ಡೆವಲಪ್ ಮಾಡಬೇಕು, ಇಲ್ಲೊಂದು ಲೇಔಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಬ್ದುಲ್ ವಾಹಿದ್ ಅವರ ಭೂಮಿಯನ್ನ ಕೂಡ 1962ರಲ್ಲಿ ವಶಕ್ಕೆ ಪಡೆದಿತ್ತಂತೆ. ಸರ್ವೆ ನಂಬರ್ 21 ಬೆಲವತ್ತ ಅನ್ನೋ ಜಾಗ, ಅಲ್ಲಿನ ಸರ್ವೆ ನಂಬರ್ 21ರಲ್ಲಿ 4.39 ಎಕರೆ ಭೂಸ್ವಾಧೀನ ಆಗಿತ್ತು. ಅಬ್ದುಲ್ ವಾಹಿದ್ 8ನೇ ವರ್ಷದಲ್ಲಿ ಇದ್ದಾಗ ಭೂಸ್ವಾಧೀನ ಆಗಿದೆ ಅಂತ ಹೇಳ್ತಾ ಇದೆ ದಾಖಲೆಗಳು. ಅಬ್ದುಲ್ ವಾಹಿದ್ ಅವರು 68ನೇ ವರ್ಷಕ್ಕೆ ಬಂದಾಗ ಇದರ ಅರ್ಜಿಯ ವಿಚಾರಣೆ, ಅದರ ಪ್ರಾಸೆಸಿಂಗ್ ಅದೆಲ್ಲವೂ ಕೂಡ ಪ್ರಾರಂಭವಾಗಿದೆ. ಅಬ್ದುಲ್ ವಾಹಿದ್ ಹೆಸರಲ್ಲಿ ಬದಲಿ ನಿವೇಶನಕ್ಕೆ ಅರ್ಜಿಯನ್ನು ಹಾಕಲಾಗಿದೆ. 68 ವರ್ಷಗಳ ಬಳಿಕ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಅಬ್ದುಲ್ ವಾಹಿದ್. 8ನೇ ವಯಸ್ಸಿನಲ್ಲಿ ವ್ಯಕ್ತಿ ಹೆಸರಿಗೆ RTC ಬರ್ಲಿಕ್ಕೆ ಸಾಧ್ಯನಾ? ಇಂಥದ್ದೊಂದು ಕಾನೂನಾತ್ಮಕ ಅವಕಾಶ ಇದೆಯಾ? 8ನೇ ವಯಸ್ಸಿನಲ್ಲಿ RTC ಇವ್ರ ಹೆಸರಲ್ಲಿದೆ, ಹಾಗಾಗಿ ನನ್ನ ಹೆಸರಲ್ಲಿದ್ದ ಭೂಮಿಯನ್ನ ಮೂಡ ವಶಕ್ಕೆ ಪಡ್ಕೊಂಡಿದೆ ಅಂತ ಹೇಳಿ 68 ವರ್ಷಗಳ ಬಳಿಕ ಹೈಕೋರ್ಟ್ಗೆ ಹೋಗ್ತಾರೆ, ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿ. ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರು. ಸರ್ಕಾರ ಇದ್ರ ಬಗ್ಗೆ ತನಿಖೆ ನಡೆಸುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಎಕ್ಸ್ಪೆಕ್ಟೆಡ್. ಇನ್ನು ನ್ಯಾಯಮೂರ್ತಿ ಬದಲಾಗ್ತಾ ಇದ್ದಂತೆ ರಿಟ್ ಅರ್ಜಿ ವಾಪಸ್ ಆಗ್ಬಿಟ್ಟಿದೆ. 28/2/2023ರಂದು ಮೂಡಾದಿಂದ ಸೈಟ್ ಮಂಜೂರು ಕೂಡ ಆಗಿದೆ. 55,260 ಚದರ ಅಡಿ ಬದಲಿ ನಿವೇಶನವನ್ನ ಪಡೆದಿದ್ದಾರೆ ವ್ಯಕ್ತಿ. 8ನೇ ವಯಸ್ಸಿನಲ್ಲಿ RTC, 68ನೇ ವಯಸ್ಸಿನಲ್ಲಿ ಬದಲಿ ನಿವೇಶನ ಕೊಡಿ ಅಂತ ಹೇಳಿ ಅರ್ಜಿ ಕೋರ್ಟ್ಗೆ ಹೋಗುತ್ತೆ. ಸರ್ಕಾರ ನೆಗ್ಲೆಕ್ಟ್ ಮಾಡುತ್ತೆ, ನ್ಯಾಯಾಧೀಶರು ಬದಲಾಗ್ತಾರೆ, ರಿಟ್ ಅರ್ಜಿ ವಾಪಸ್ ಬರುತ್ತೆ. ಸಿಕ್ತು ನಿವೇಶನ. ಅದು ಎಷ್ಟು? 55,260 ಚದರ ಅಡಿ ಬದಲಿ ನಿವೇಶನವನ್ನ ಈ ವ್ಯಕ್ತಿ ಪಡೆದಿದ್ದಾರೆ. ಹೀಗಾಗಿ ಮೂಡ ಅಧಿಕಾರಿಗಳ ನಡೆ ಬಗ್ಗೆ ಹಂತ ಹಂತವಾಗಿಯೂ ಕೂಡ ಅನುಮಾನಗಳು ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಮೂಡಾದ ವಿಚಾರ ಕೇವಲ ಇದಿಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನೂ ಸಾಕಷ್ಟು ದಾಖಲೆಗಳಿದೆ. ಅದೆಲ್ಲವನ್ನ ಕೂಡ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಪಾಲಿಟಿಕ್ಸ್ ಅನ್ನ ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ವಿಧಾನಸೌಧದ ಮೆಟ್ಟಲನ್ನ ಆಡಳಿತಾರೂಢ ಪಕ್ಷವಾಗಿ ಏರಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಿಸಿತು. ಈ ಪಂಚ ಗ್ಯಾರಂಟಿಗಳಿಂದ ಜನರ ಕಲ್ಯಾಣ, ಜನರ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಭರವಸೆಯನ್ನ ನೀಡಿತು.
ಮತದಾರರೇ ಮಹಾಪ್ರಭುಗಳು, ಮತದಾರರು ನೀಡಿದ ತೀರ್ಮಾನ, ನಮಗೆ ಅಧಿಕಾರ ಸಿಕ್ಕಿದೆ ಅನ್ನೋದು ಅಧಿಕಾರಕ್ಕೆ ಏರಿದ ಶುರುವಿನ ಮಾತು. ಆದರೆ ಈಗ 1 ವರ್ಷ ಕಳೆದಿದೆ, ಹಗರಣಗಳು, ಭ್ರಷ್ಟಾಚಾರಗಳು ಬಯಲಿಗೆ ಬಂದಿದೆ, ಸರ್ಕಾರದ ವರಸೆ ಬದಲಾಗಿದೆ, ಕಾಂಗ್ರೆಸ್ ನಾಯಕರ ಮಾತಿನ ಧಾಟಿ ಕೂಡ ಚೇಂಜ್ ಆಗಿದೆ. ಬೆಂಗಳೂರಿಗರಿಗೆ ಈ ಪಂಚ ಗ್ಯಾರಂಟಿಯ ಪಂಚ್ ಬೀಳೋದು ಮತ್ತೊಮ್ಮೆ ಖಾತ್ರಿಯಾಗಿದೆ. ಮೊದಲು ಎಲ್ಲ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಪಾಟೀಲ್ ಫ್ರೀ, ಸಿದ್ದರಾಮಯ್ಯ ಫ್ರೀ, ಡಿ ಕೆ ಶಿವಕುಮಾರ್ ಫ್ರೀ, ಯಾರ ಬಾಯಲ್ಲಿ ಕೇಳಿದ್ರು ಫ್ರೀನೇ ಫ್ರೀ. ಈಗ ಫ್ರೀ ಕೊಡ್ತೀವಿ, ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಮಾತನಾಡ್ತಿದ್ದ ನಾಯಕರ ಬಾಯಲ್ಲಿ ದುರಹಂಕಾರ, ದರ್ಪ, ಜನರ ವಿರುದ್ಧದ ಮಾತುಗಳು. ಯಾರೇನೇ ಹೇಳಲಿ, ಯಾರೇನೇ ಮಾಡಲಿ, ಟೀಕಿಸಲಿ, ಬೈಲಿ, ವಾಟ್ಸಪ್ ಮಾಡಲಿ, ಕಾಮೆಂಟ್ ಮಾಡಲಿ, ನೀರಿನ ದರ ಏರಿಕೆ ಮಾಡೋದು ಫಿಕ್ಸ್. ಆಗ ಫ್ರೀ, ಈಗ ಫಿಕ್ಸ್. ಇದು ಸರ್ಕಾರದ ವರಸೆ ಬದಲಾಗಿರುವ ಎಕ್ಸಾಂಪಲ್. ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ರು ಬೆಂಗಳೂರಿನಲ್ಲಿ, ನೀರಿನ ಬಿಲ್ಲನ್ನು ಜಾಸ್ತಿ ಮಾಡೇ ಮಾಡ್ತೀವಿ ಅಂತ. ಕೇವಲ ಇಷ್ಟೇ ಹೇಳಿದಿದ್ರೆ ಬಹುಶಃ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಬದಲಾಗಿ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲೇ ಜನರು, ನಾಗರಿಕರು, ಉಪಕಾರ ಸ್ಮರಣೆ ಇಲ್ಲದವರು, ಕೈಲಾಗದವರು ಅನ್ನೋ ಮಾತನ್ನೆಲ್ಲ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಮಾತು, ಯಾವ ರೀತಿ ಧಾಟಿಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅನ್ನೋದನ್ನು. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ. ಗ್ಯಾರಂಟಿಗಳ ಭರಾಟೆಯಿಂದ ಬೊಕ್ಕಸ ಖಾಲಿ ಆಯ್ತಾ? ಖಾಲಿಯಾಗಿರುವ ಬೊಕ್ಕಸವನ್ನ ನೋಡಿ BP ಶುಗರ್ ಕಂಟ್ರೋಲ್ ಮೀರ್ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ, ಅದರಲ್ಲೂ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನೋ ಹೇಳಿಕೆ ಸರ್ಕಾರದ ಧೋರಣೆ ಬಗ್ಗೆ ಜನರು ಪ್ರಶ್ನೆ ಕೇಳುವಂತೆ ಮಾಡಿದೆ. ನೀವು ಫ್ರೀ ಕೊಡ್ತೀವಿ ಅಂತ ಗ್ಯಾರಂಟಿ ಸರ್ಕಾರ ಅಂತ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಒಂದೊಂದರದ್ದೇ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಜನ ಪ್ರಶ್ನೆ ಕೇಳುವ ಹಂತಕ್ಕೆ ಬಂದು ನಿಂತಿದೆ. ಜನ ಪ್ರಶ್ನೆ ಕೇಳೋಕೆ ಮುಂಚೆನೇ ಡಿಕ್ಲೇರ್ ಮಾಡಿಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಪ್ರಶ್ನೆನಾದರೂ ಕೇಳಲಿ, ಬೈದಾದರೂ ಬೈಲಿ, ನೀರಿನ ದರ ಏರಿಕೆ ಮಾಡೋದು ಫಿಕ್ಸ್. ಏನೆಲ್ಲ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬೆಲೆ ಏರಿಕೆ ಅನ್ನೋದು ಯಾವ್ಯಾವ ಹಂತದಲ್ಲಿ ಆಗ್ತಾ ಹೋಯಿತು, ಈಗ ನೀರಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಯಾಕೆ, ಇದೆಲ್ಲದರ ಒಂದು ಸಮಗ್ರ ಮಾಹಿತಿಯ ವರದಿ ಇದೆ, ಗಮನಿಸಿ. ಬೆಂಗಳೂರಿಗರಿಗೆ ವಾಟರ್ ವರಿ, ಇನ್ಮೇಲೆ ಕುಡಿಯೋ ನೀರು ದುಬಾರಿ. ಪಂಚ ಗ್ಯಾರಂಟಿ ಬೆನ್ನಲ್ಲೇ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಪಂಚ್ ಮೇಲೆ ಪಂಚ್ ಕೊಡ್ತಿದೆ. ಡೀಸೆಲ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನಂದಿನಿ ಹಾಲಿನ ದರ ಕೂಡ ಹೆಚ್ಚಾಯ್ತು, ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ ಬೆಲೆಯೂ ದುಬಾರಿಯಾಯಿತು. ಇದರ ಬೆನ್ನಲ್ಲೇ ಇನ್ಮುಂದೆ ನೀರು ಕೂಡ ಕಾಸ್ಟ್ಲಿ ಆಗುತ್ತಂತೆ. ವಿಧಾನಸೌಧದ ಎದುರೇ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಈ ಬಗ್ಗೆ ಘೋಷಿಸಿದ್ದಾರೆ. ಜನರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಅದರ ನೆನಪು ಇರೋದಿಲ್ವಂತೆ. ಹೀಗಾಗಿ ಸರ್ಕಾರ ಇನ್ಮೇಲೆ ಉಪಕಾರ ಮಾಡೋದನ್ನ ಬಿಡೋ ಲಕ್ಷಣ ಕಾಣಿಸ್ತಿದೆ. ಯಾಕಂದ್ರೆ DCM DK ಶಿವಕುಮಾರ್ ಆಡಿದ ಮಾತಿನ ವೈಖರಿ ಆಗಿತ್ತು. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. 12 ವರ್ಷದ ನಂತರ ಹೆಚ್ಚಾಗುತ್ತೆ ನೀರಿನ ದರ. ಸ್ಪಷ್ಟ ಸಂದೇಶ ಕೊಟ್ಟ DK ಶಿವಕುಮಾರ್. 110 ಹಳ್ಳಿಗೆ ಕಾವೇರಿ ನೀರು ಸಂಪರ್ಕ ಯೋಜನೆಗೆ ಚಾಲನೆ ಕೊಟ್ಟ DCM ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾಪ ಮಾಡಿದ್ರು. ಜಲಮಂಡಳಿ ಉಳಿಸಬೇಕಂದ್ರೆ ದರ ಏರಿಕೆ ಅನಿವಾರ್ಯ ಅಂದ್ರು. ಇನ್ನು ಕಳೆದ 12 ವರ್ಷಗಳಿಂದ ನೀರಿನ ದರ ಹೆಚ್ಚಳವಾಗಿಲ್ಲ. 10 ಬಾರಿ ಜಲಮಂಡಳಿ ವತಿಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದರೂ ದರ ಪರಿಷ್ಕರಣೆ ಆಗಿರಲಿಲ್ಲ. ಇದೀಗ ದರ ಹೆಚ್ಚಳ ಅನಿವಾರ್ಯ, ಹೀಗಾಗಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿರುವುದಾಗಿ BWSSP ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. 2012ರಿಂದ ಇಲ್ಲಿವರೆಗೆ 12 ವರ್ಷಗಳ ಕಾಲ ಬಹುಶಃ ನೀರಿನ ದರ ಎಚ್ಚರಿಕೆ ಮಾಡಿಲ್ಲ. ಈ ಸಮಯದಲ್ಲಿ 3 ಸರಿ ವಿದ್ಯುತ್ ಶಕ್ತಿ ದರ ಹೆಚ್ಚಾಗಿದೆ.
ಸೊ BWSSB ಖರ್ಚಿನಲ್ಲಿ ಬಹುತೇಕ 70% ಖರ್ಚು ವಿದ್ಯುತ್ ಶಕ್ತಿಗೆ ಬರೋದ್ರಿಂದ ನಮ್ಮ ಮೇಲೆ ಭಾಳಷ್ಟು ಒತ್ತಡಗಳಿದೆ. ಒಟ್ನಲ್ಲಿ ಬೆಂಗಳೂರು ಮಂದಿ ಕುಡಿಯೋ ನೀರು ಇನ್ನು ಮುಂದೆ ದುಬಾರಿಯಾಗುತ್ತೆ. ಈಗಾಗಲೇ ದರ ಏರಿಕೆಗೆ ಹೈರಾಣಾಗಿರೋ ಜನರು ಇದನ್ನ ಹೇಗೆ ನಿಭಾಯಿಸ್ತಾರೋ ಏನೋ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.